ನಮಸ್ತೆ ಸ್ನೇಹಿತರೆ, ಈ ಸುದ್ದಿ ನಿಜವಾಗ್ಲೂ ಇಡೀ ರಾಜ್ಯವೇ ಖುಷಿಪಡೋ ಸುದ್ದಿ. ಈ ಗೆಲುವು ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡಿಗರಿಗೆ. ಇದೇ ನಮ್ಮ ಕಸ್ತೂರಿ ಕನ್ನಡದ ತಾಕತ್ತು, ಇದೇ ಕನ್ನಡಕ್ಕಿರುವ ಶಕ್ತಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ಪೇ CEO ಸಮೀರ್ ನಿಗಮ್ ಹೇಳಿದ ಮಾತು ತುಂಬಾ ವೈರಲ್ ಆಗಿತ್ತು. ವಿಷಯ ಏನಕ್ಕಪ್ಪ ಅಂತಂದರೆ, ಸಿದ್ದರಾಮಯ್ಯ ಅವರು ಕನ್ನಡ ಓದಲು ಬರೆಯಲು ಬರುವವರಿಗೆ ಖಾಸಗಿ ಉದ್ಯೋಗದಲ್ಲಿ ಅವಕಾಶ ನೀಡಬೇಕು ಅಂತ. ಆದರೆ ಫೋನ್ಪೇ CEO ಸಮೀರ್ ನಿಗಮ್ ಇರಲಾರ್ದೆ ಇರುವೆ ಬಿಟ್ಕೊಂಡ ಅನ್ನುವಂತೆ, ನಾನು ಕರ್ನಾಟಕದಲ್ಲಿ ಕಂಪ್ನಿ ಕಟ್ಟಿದ್ದೀನಿ, ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೇನೆ, ಹಾಗಾದರೆ ನನಗೆ ಕನ್ನಡ ಬರೋದಿಲ್ಲ ಅಂದ ಮಾತ್ರಕ್ಕೆ ನನಗೆ ಇಲ್ಲಿ ಕೆಲಸ ಮಾಡಲು ನಿರಾಕರಿಸುತ್ತೀರಾ? ನಾಚಿಕೆ ಆಗಬೇಕು ನಿಮಗೆ ಅಂತ ಟ್ವೀಟ್ ಮಾಡಿದರು. ಹಾಗಂದಿದ್ದೇ ತಡ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಮ್ಮ ಕನ್ನಡಿಗರು ಮುಂದಾದರು. ಇವನಿಗೆ ಬುದ್ಧಿ ಕಲಿಸೋದು ತುಂಬಾ ಸುಲಭ ಬಿಡಿ. ಯಾಕೆಂದರೆ ನಮ್ಮ ಮೊಬೈಲ್ನಲ್ಲೇ ಅವನ ಫೋನ್ಪೇ ಆ್ಯಪ್ ಇರೋದು. ಹಾಗಾಗಿ ಫೋನ್ಪೇ ಡಿಲೀಟ್ ಎಂಬ ಅಭಿಯಾನ ಶುರುವಾಯಿತು. ಜನ ಕೂಡ ಭಾರಿ ಸಂಖ್ಯೆಯಲ್ಲಿ ಸ್ಪಂದಿಸೋಕ್ಕೆ ಶುರು ಮಾಡಿ ಎಲ್ಲರೂ ಫೋನ್ಪೇ ಡಿಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದೊಂದೇ ನಮ್ಮ ಹತ್ರ ಇಲ್ವಲ್ಲ, ಗೂಗಲ್ ಪೇ, ಡಿಜಿಟಲ್ ಪೇಮೆಂಟ್ ಆಪ್ಷನ್ಗಳು ತುಂಬಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ಕನ್ನಡದ ರನ್ನ ಕಿಚ್ಚ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಹಿಂದೆ ಅಜಯ್ ದೇವ್ಗನ್ನು ಹಿಂದಿ ರಾಷ್ಟ್ರಭಾಷೆ ಅಂದಾಗಲೂ ಅವ್ರಿಗೆ ಬಿಸಿ ಮುಟ್ಟಿಸಿದ್ರು. ಈಗಲೂ ಕೂಡ ಹಾಗೆ ಆಯಿತು. ನಟ ಸುದೀಪ್ ಅವರು ಕನ್ನಡ ನಾಡು ನುಡಿಯ ವಿಚಾರಕ್ಕೆ ಬಂದಾಗ ಸದಾ ಮುಂದಿರ್ತಾರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಸಂಸ್ಥೆ ಮತ್ತು ಹಣಕ್ಕಿಂತ ಕನ್ನಡಿಗನಾಗಿ ನನ್ನ ಸ್ವಾಭಿಮಾನ ಮುಖ್ಯ. ನನಗೆ ಕನ್ನಡದ ನೆಲ, ಜಲ, ಜನ ಮುಖ್ಯ ಎಂದು ಕಿಚ್ಚ ಹೇಳಿಕೊಂಡಿದ್ರು. ಕನ್ನಡ ಪರ ಹೋರಾಟಕ್ಕೆ ನಾನು ಸದಾ ಸಿದ್ಧ. ಫೋನ್ಪೇ 10 ವರ್ಷಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಲು ಸಹ ಸುದೀಪ್ ಸಿದ್ಧರಾಗಿದ್ದರು. ಆಗ ಸುದೀಪ್ ಏನು ಮಾಡ್ತಾರೆ, ಫೋನ್ಪೇ CEOಗೆ ಫೋನ್ ಮಾಡಿ, ನೀವು ಕನ್ನಡಿಗರ ಮುಂದೆ ಮಂಡಿ ಊರಿ ಕ್ಷಮೆ ಕೇಳಲಿಲ್ಲ ಅಂದರೆ, ನಿಮ್ಮ ಮಾತನ್ನು ವಾಪಸ್ ತೆಗೆದುಕೊಳ್ಳಿಲ್ಲ ಅಂದರೆ ನಾನು ಆ ಬ್ರ್ಯಾಂಡ್ ಅಂಬಾಸಿಡರ್ನಿಂದ ವಾಪಸ್ ಬರ್ತೀನಿ, ನಾನು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಟ್ವೀಟ್ ಮಾಡ್ತೀನಿ ಅಂತ ಸುದೀಪ್ ವಾರ್ನಿಂಗ್ ಮಾಡ್ತಾರೆ. ಆಗ ಸಮೀರ್ ನಿಗಮ್ಗೆ ಬೇರೆ ಆಪ್ಷನ್ ಇಲ್ಲದ ಕಾರಣ ಅವರು ಕ್ಷಮೆ ಕೇಳಲು ಮುಂದಾದರು. ನನಗೆ ಬೆಂಗಳೂರು ಬದುಕಲು ಅವಕಾಶ ಕೊಟ್ಟಿದೆ. ಇಲ್ಲಿನ ಜನರು, ನೆಲ, ಜಲ, ಭಾಷೆ ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದೆ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಸುದ್ದಿಗೆ ನಾನು ಬರೋದಿಲ್ಲ. ಈ ಕಾನೂನನ್ನು ನಾನು ವಿರೋಧ ಮಾಡಲ್ಲ ಅಂತ 2 ಪೇಜ್ ಇರೋಷ್ಟು ಟ್ವೀಟ್ ಮಾಡಿ ಕ್ಷಮೆ ಕೇಳಿದ್ದಾರೆ. ಕನ್ನಡಿಗರ ಸುದ್ದಿಗೆ ಬಂದರೆ, ಕನ್ನಡಿಗರನ್ನ ಕೆಣಕಿದರೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ತಿರುಗಿ ಕೊಡ್ತೀವಿ. ನಾವು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಕನ್ನಡಿಗರು ವಿಶಾಲ ಹೃದಯದವರು, ಎಲ್ಲರನ್ನೂ ಕ್ಷಮಿಸುವ ಗುಣ ಇರುವರು. ಹಾಗಂತ ನಮ್ಮ ಕನ್ನಡಕ್ಕೆ ಅವಮಾನ ಮಾಡೋದಕ್ಕೆ ಬಂದರೆ ಹೋರಾಡಲು ನಾವು ಸದಾ ಸಿದ್ಧ. ಇದೇ ಕನ್ನಡಿಗರ ತಾಕತ್ತು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.